ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಘೋಷಣೆ ಕಣ್ರಿ ಇದು. ಹೌದು, ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಈ ಪತ್ರವು ಕೂಡ ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು. ಅದು ಬೇರೆ ವಿಷಯ, ನಾನು ಮುಂದೆ ಹೇಳ್ತೀನಿ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರಲ್ಲಿ ಉಳ್ಕೊಂಡು ಬಿಡುತ್ತೆ. ಬೇರೆ ಯಾವುದೇ ರೀತಿಯಾದಂತಹ ಮಧ್ಯವರ್ತಿ ಆಗಿರಲಿ ಅಥವಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಯಾರಿಗೋ ಮಾರಾಟ ಮಾಡೋದು ಈ ರೀತಿ ಏನು ಕೂಡ ಆಗೋದಿಲ್ಲ. ಹಾಗಾಗಿ ಆ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿದೆ, ಅದನ್ನ ನಾನು ಹೇಳ್ತೀನಿ. ಸೊ ಈಗ ಬೆಳೆ ಹಾನಿ ವಿಮೆಯು ಕೂಡ 6,200 ಕೋಟಿ ಹಣವನ್ನ ಈ ಒಂದು ಬಜೆಟ್ ಮಂಡನೆಯಲ್ಲಿ ಪಿ ಎಂ ಕಿಸಾನ್ ದುಡ್ಡು ಕೂಡ ಬರೋಕ್ಕಿಂತ ಮುಂಚಿತವಾಗಿ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಯಿತು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. ಹೌದು, ಈ ಬೆಳೆ ಹಾನಿ ವಿಮೆಯನ್ನ ನಾವು ಕೊಟ್ಟಿರಲಿಲ್ಲ, ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದೀವಿ. ಈ ಬೆಳೆ ಹಾನಿ ವಿಮೆಗೋಸ್ಕರ 6,213 ಕೋಟಿ ದುಡ್ಡನ್ನ ನಾವು ಮೀಸಲಿಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಎಷ್ಟು ರೈತರಿದ್ದೀರಿ, ಯಾವ ಜಿಲ್ಲೆಯ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗ್ತಾ ಇದೆ, ಸೊ ಮೊದಲು ಯಾವ ಜಿಲ್ಲೆಯ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ, ಎಷ್ಟು ಹೆಕ್ಟರ್ಗೆ ಎಷ್ಟು ದುಡ್ಡು, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ರೈತರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಈ ದುಡ್ಡು ಬೇಕಂದ್ರೆ ನೀವು ತಪ್ಪದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ವಾಚ್ ಮಾಡೋದಷ್ಟೇ ಅಲ್ಲ, ಲಕ್ಷ ಕೊಟ್ಟು ಕೇಳ್ಕೊಳ್ಬೇಕು, ಏನ್ ತಪ್ಪಾಗಿದೆ, ಏನ್ ನಾವು ಸರಿಪಡಿಸ್ಕೊಳ್ಬೇಕು, ದುಡ್ಡನ್ನ ಯಾವ ರೀತಿಯಾಗಿ ನಮ್ಮ ಖಾತೆಗಳಿಗೆ ಜಮಾ ಮಾಡ್ಕೊಳ್ಬೇಕು. ಒಂದಲ್ಲ ಎರಡಲ್ಲ, 1 ಹೆಕ್ಟರ್ಗೆ 31,500 ತನಕ ಜಮಾ ಆಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ. ಯಾಕಂದ್ರೆ ನಮಗೂ ಕೂಡ ಮೋಟಿವೇಶನ್ ಸಿಕ್ಕಂಗಾಗತ್ತೆ, ಇನ್ನೂ ಹೆಚ್ಚುವರಿ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಮುಖ್ಯವಾಗಿ ಕಲಬುರಗಿ, ಹಾಸನ, ಕೊಪ್ಪಳ, ಮಂಡ್ಯ, ಯಾದಗಿರಿ, ಉತ್ತರ ಕನ್ನಡ, ಬೆಳಗಾವಿ, ವಿಜಯನಗರ, ಅದೇ ರೀತಿಯಾಗಿ ರಾಯಚೂರು, ಗದಗ, ಕೊಪ್ಪಳ, ಅದೇ ರೀತಿಯಾಗಿ ಇನ್ನು ಹಲವಾರು ಅಂದ್ರೆ ಚಿಕ್ಕಮಗಳೂರು, ಮಂಗಳೂರು ಸೈಡ್ ಅಲ್ಲಿ ಕೂಡ ದುಡ್ಡು ಜಮಾ ಆಗ್ತಾ ಇತ್ತು. ಸೊ ಇಲ್ಲಿ ಬೆಳೆಗಳ ಆಧಾರದ ಮೇಲೆ ಕೂಡ ಜಮಾ ಆಗ್ತಾ ಇದೆ, ಇನ್ನು ಹೊಲ ಗದ್ದೆಗಳ ಆಧಾರದ ಮೇಲೆ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಈಗಾಗಲೇ ಅಡಿಕೆ, ಮಾವು ಸೇರಿದಂತೆ ಅನೇಕ ಬೆಳೆಗಳನ್ನ ನೀವು ಬೆಳೆದಿರ್ತೀರಿ. ಈಗ ಹವಾಮಾನ ಆಧಾರಿತ ಒಂದು ಬೆಳೆ ವಿಮೆಯನ್ನು ಕೂಡ ಜಮಾ ಆಗ್ತಾ ಇದೆ. ಇದಕ್ಕೋಸ್ಕರ ನೀವು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಕೂಡ ತಿಳ್ಕೊಳ್ಬಹುದು. ಸೊ ಯಾಕಂದ್ರೆ ತಾಂತ್ರಿಕ ದೋಷಗಳು ಕೂಡ ಆಗ್ತಿರತ್ತೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ, ಅದನ್ನ ನೀವು ಅಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ. ಇನ್ನು NDRF ಕುಸ್ಕಿ ಜಮೀನಿಗೆ 8,500ರಿಂದ 21,500 ತನಕ ದುಡ್ಡು ಜಮಾ ಆಗ್ತಾ ಇರುವಂತದ್ದು. ಯಾವುದು? NDRF ಕುಸ್ಕಿ ಜಮೀನಿಗೆ. ಸೊ ಅನೇಕ ಜನರು ಈಗಾಗಲೇ ಬೆಳೆಗಳನ್ನ ಬೆಳೆದಿರ್ತೀರಿ, ಕಬ್ಬಾಗಿರ್ಲಿ, ದ್ರಾಕ್ಷಿ ಆಗಿರ್ಲಿ. ಉದಾಹರಣೆಗೆ ಈಗಾಗಲೇ ಹೆಚ್ಚಿನ ಮಳೆ ಬಂದು ನಾಶ ಕೂಡ ಆಗಿರತ್ತೆ. ಈಗ ಹೋದ ವರ್ಷದಲ್ಲಂತರೂ 2025ರ ಜೂನ್ ಜುಲೈನಲ್ಲಿ ಹೆಚ್ಚಿನ ಮಳೆ ಆಗ್ಬಿಡ್ತು. ಡಿಸೆಂಬರ್ ತನಕ ಕೂಡ ಮಳೆ ದೋ ಅಂತ ಸುರಿದು ಬಿಟ್ಟಿದೆ. ಸೊ ಹೀಗಾಗಿ ಅನೇಕ ಕಡೆ ಕೂಡ ಪ್ರವಾಹ ಕೂಡ ಬಂದು ನಿಂತ್ಕೊಂಡು ಬಿಡುತ್ತೆ. ಸೊ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿರೋದಿಲ್ಲ, ಸಾಲ ಸೂಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾನೆ. ಈ ಕಡೆ ಬೆಳೆಗಳಿಗೆ ಬೆಲೆ ಸಿಕ್ಕಿರೋದಿಲ್ಲ, ಸಾಲವನ್ನ ತೀರಿಸ್ಲಿಕ್ಕೆ ಆಗ್ತಿರೋದಿಲ್ಲ. ಹೀಗಾಗಿ ಇನ್ನಷ್ಟು ಸಂಕಷ್ಟಕ್ಕೀಡಾಗಿರ್ತಾನೆ. ಇದಕ್ಕೋಸ್ಕರ ಸರ್ಕಾರ ಏನಾದ್ರೂ ಕ್ರಮವನ್ನ ಕೈಗೊಳ್ಳಲೇಬೇಕಲ್ವಾ. ಹೀಗಾಗಿ ಅನೇಕ ಕಡೆ ಈಗಾಗಲೇ ಜಂಟಿ ಸರ್ವೆಯನ್ನ ನಡೆಸಲಾಗಿತ್ತು. ಆ ಜಂಟಿ ಸರ್ವೆಯಲ್ಲಿ 30,000 ಹೆಕ್ಟೇರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ಈ 30,000 ಹೆಕ್ಟೇರ್ ಭೂಮಿಗಳು ಏನು ಯಾವ ರೈತರದಿದ್ದಾವೆ ಆ ಎಲ್ಲ ರೈತರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ ರಾಜ್ಯದಲ್ಲಿ ಸಣ್ಣ ಪುಟ್ಟ ರೈತರು 51 ಲಕ್ಷ ರೈತರಿದ್ದಾರಂತೆ. ಸಮಥಿಂಗ್ ಮೇಲ್ಗಡೆ ಹೆಚ್ಚು ಕೂಡ ಇರಬಹುದು, 51,80,000 ತನಕ ಈ ರೀತಿ ಇರಬಹುದು. ಅಷ್ಟು ರೈತರಿಗೆ 6,213 ಕೋಟಿಯಷ್ಟು ದುಡ್ಡನ್ನ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಪ್ರತಿಯೊಂದು ಹೆಕ್ಟರ್ಗೆ NDRF ಕುಸ್ಕಿ ಜಮೀನಿದ್ರೆ 8,500ರಿಂದ 21,500 ತನಕ ಆಗಲೇ ಹೇಳಿದ್ದೀನಿ. ಆದರೆ ಇಲ್ಲಿ ನೀರಾವರಿ ಭೂಮಿಗಳನ್ನು ಕೂಡ ಹೊಂದಿರ್ತಾರೆ, ಹೆಚ್ಚುವರಿ ಫಲವತ್ತತೆಯನ್ನು ಹೊಂದಿರ್ತಾರೆ. ಅದರಲ್ಲಿ ಬೆಳೆಗಳು ನಾಶ ಆಗಿಬಿಟ್ಟಿರುತ್ತೆ. ಇಂತಹ ಬೆಳೆಗಳಿಗೆ 31,500 ತನಕ ಆ ಭೂಮಿಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಕೊಡ್ಲಿಕ್ಕೆ ಸರ್ಕಾರ ಸಿದ್ಧತೆಗೊಳಿಸಿದೆ. ಸೊ ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿದ್ರೆ ಯಾವುದೇ ತೊಂದರೆ ಇಲ್ಲ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇದೆ. ಒಂದ್ಸಾರಿ ಅಕೌಂಟ್ಗಳನ್ನು ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ಜಂಟಿ ಸರ್ವೆ ಆಗಿಲ್ಲಪ್ಪ, ನಮಗೆ ದುಡ್ಡು ಹೇಗೆ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಜಂಟಿ ಸರ್ವೆ ಆಗಿರ್ಲಿಲ್ಲ ಅಂದ್ರೆ ದುಡ್ಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ನಿಮ್ಮ ಬೆಳೆ ಹಾನಿ ಆಗಿದ್ದು ಜಂಟಿ ಸರ್ವೆ ಆಗಿರ್ಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ಬೋದು, ನಾನು ಹೇಳುವಂತೆ ಕೇಳಿಸ್ಕೊಳ್ಳಿ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇರುತ್ತೆ ಅಥವಾ ಕೃಷಿ ಒಂದು ಕೇಂದ್ರ ಇರುತ್ತೆ, ಅಲ್ಲಿ ಹೋಗಬಹುದು. ಹಾಗೆ ಹೋಗೋದಲ್ಲ, ನಿಮ್ಮ ಹೊಲ ಗದ್ದೆಗಳು ನಾಶ ಆಗಿರುತ್ತಲ್ಲ ಅದರದೊಂದು ಫೋಟೋ ತೆಗೆದುಕೊಳ್ಳಿ.
ಒಂದು ವಿಡಿಯೋ ಮಾಡ್ಕೊಳ್ಳಿ. ಸೊ ಅದನ್ನ ತೆಗೆದುಕೊಂಡು ಅಲ್ಲಿ ಹೋಗಿ ತೋರಿಸಿ ಈ ರೀತಿ ಬೆಳೆ ಹಾನಿ ಆಗಿದೆ, ಇದಕ್ಕೆ ನಮಗೆ ಪರಿಹಾರ ಸಿಕ್ಕಿಲ್ಲ, ಸರ್ಕಾರದಿಂದ ಯಾವ ರೀತಿಯಾಗಿ ನಾವು ಪರಿಹಾರವನ್ನ ಪಡ್ಕೊಳ್ಬೇಕು, ಅಪ್ಲೈ ಮಾಡ್ಕೊಡಿ ಅಂತ ನೀವು ಕೇಳಬೇಕು. ಅಲ್ಲಿ ಜಂಟಿ ಸರ್ವೆ ಆಗ್ತದೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ, ಯಾವುದೇ ತೊಂದರೆ ಇಲ್ಲ. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಲಿಂಕ್ ಆಗಿರಬೇಕು. ಅದರಲ್ಲಿ ಆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲಿ ಅಂದ್ರೆ ಬರೀ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ರೈತರಿಗೆ ಯಾವುದೇ ರೀತಿಯಾದಂತಹ ಯೋಜನೆಗಳು ಸಿಗ್ತಿರತ್ತೆ. ಉದಾಹರಣೆಗೆ PM ಕಿಸಾನು, ಬರಹ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಿರತ್ತೆ. ಅದೆಲ್ಲವೂ ಕೂಡ ಕಳ್ಕೊಳ್ತೀರಿ, ನಿಮ್ಗೆ ಯಾವುದೇ ಯೋಜನೆ ಸಿಗೋದಿಲ್ಲ. ಹಾಗಾಗಿ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿಬಿಟ್ಟಿದೆ. ಸೊ ಅದನ್ನ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ ಅಂತ ಸರ್ಕಾರವೇ ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು. ಸೊ ಇದಾಗಿತ್ತು ಇನ್ಫಾರ್ಮೇಶನ್ ಸ್ನೇಹಿತರ. ಏನೇ ಕ್ವಶನ್ಸ್ಗಳು ಇದ್ರ ಬಗ್ಗೆ ಅಥವಾ ಇನ್ನಿತರ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಬಹುದು, ಮೆಸೇಜ್ ಮಾಡಬಹುದು, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿಸ್ತನಕ ಬಾಯ್ ಬಿಡಿ ಫ್ರೆಂಡ್ಸ್.